ನೋಡಿ ಬಂಧುಗಳೇ, ಇವತ್ತು ಒಂದು ವಿಶೇಷವಾದ ದೇವಸ್ಥಾನ ಮತ್ತು ವಿಗ್ರಹಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಯಾರೇ ಹೋದರೂ ಇಲ್ಲೊಂದು ಸಲ ಭೇಟಿ ಮಾಡಿ. ಇದು ಬರೋದು ಅರಸೀಕೆರೆ ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಯಾರ ಮೇಲು ಅಂತ ಋಷಿಮುನಿಗಳು ನೋಡೋ ಸೀನ್ ಇದು. ಒಂದೊಂದು ವಿಗ್ರಹಗಳನ್ನು ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಋಷಿಮುನಿಗಳು ಹೋದಾಗ ಒಬ್ಬೊಬ್ಬರು ದೇವಾನುದೇವತೆಗಳು ಏನೇನು ಮಾಡ್ತಾಯಿರ್ತಾರೆ, ಅಲ್ಲಿ ಯಾವ ರೀತಿ ಏನು ಶಾಪ ಕೊಡ್ತಾ ಇದ್ದಾರೆ, ಮತ್ತು ನಾರಾಯಣಗೆ ಎದೆಗೆ ಕಾಲಲ್ಲಿ ಒದಿತಾ ಇರುತ್ತೋ ನೋಡ್ಬೋದು. ಇದು ನೀವು ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಏನೋ ಮಾಡಿದ್ರು ಬೈಕ್ ಇದು ಮಾಡ್ತೀವಿ. ಅರಸೀಕೆರೆಗೆ ಹೋದರೆ ಮಾಲೇಕಲ್ ತಿರುಪತಿ ಅಂತ ದೇವಸ್ಥಾನದಿಂದ ಎಡಗಡೆ ಕಲ್ಯಾಣಿ ಹತ್ರನೇ ಇದೆ ಇದು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಬಿಲ್ಡ್ ಮಾಡಿದ್ದಾರೆ. ಅದನ್ನು ವಿಶ್ರಾಂತಿಗಾಗಿ ಬಂಡೆ ಕೆಳಗಡೆ ಕೂತಿರ್ತಾರೆ. ಹೊಟ್ಟೆ ಹಸಿವಿನಿಂದ ಬಾಯಾರಿಕೆ ಎಲ್ಲ ಇರೋದ್ರಿಂದ ನೋಡಿ, ಗೋಮಾತೆ ಬ್ರಹ್ಮ ವಿಷ್ಣು ಹಸುವಾಗಿರ್ತಾರೆ. ಬಾಯಾರಿಕೆ ತೀರ್ಸೋಕ್ಕೋಸ್ಕರ ಹಾಲು ಉಣಿಸ್ತಾ ಇರೋ ಸೀನು. ಅಲ್ಲೇ ನಿಂತ್ಕೊಂಡು ದನ ಕಾಯೋನು ನೋಡ್ತಾ ಇದ್ದಾನೆ ನೋಡಿ. ನೆಕ್ಸ್ಟ್ ಸೀನಲ್ಲಿ ದನ ಕಾಯೋನು ಬಂದು ಮನೆಗೆ ಹೊಡೆದು ಬಿಡ್ತಾರೆ. ಇದೆಲ್ಲ ಸ್ಟೋರಿ ನಿಮಗೆ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಅವರು ಬಕುಳಾದೇವಿ ಶ್ರೀನಿವಾಸನ ತಾಯಿ. ನೋಡಿ, ಈಗ ತೋರಿಸ್ತಾ ಇರೋದು ನಮ್ಮ ನಾರಾಯಣ ಅಂತ ಏನು ದೇವ್ರನ್ನ ಕರಿತೀವಿ. ಅದು ಅವತಾರ ಎತ್ತಿರೋ ಪ್ರತಿ ಅವತಾರನೂ ಒಂದೊಂದು ಅವತಾರನೂ ಇಲ್ಲಿ ನೋಡ್ಬೋದು ನಾವು. ನೋಡಿ, ರಾಮ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನೋಡಿ ಬುದ್ಧ ಆಗಿರ್ಬೋದು. ಎಲ್ಲ ಅವತಾರವನ್ನು ಇಲ್ಲಿ ಕೆತ್ತನೆ ಥರ ಮಾಡಿದ್ದಾರೆ. ಇದಾದಮೇಲೆ ಕ್ಷೀರಸಾಗರ ಕಡಿಯೋಗ ಅಮೃತ ವಿಷ ಹೇಗೆ ಬರುತ್ತೆ ಅದನ್ನು ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದರೆ 10 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಏನು 10 ರೂಪಾಯಿ ಏನು ದೊಡ್ಡ ಮ್ಯಾಟ್ರಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಶಿಲ್ಪಕಲೆ ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಬಂದು ವೆಂಕಟೇಶ್ವರನ ಸ್ಟೋರಿ ಆಗುತ್ತೆ. ಕೊನೆಗೆ ಮದುವೆ ಆಗಿ ಅದಾದಮೇಲೆ ವೆಂಕಟೇಶ್ವರ ಸ್ವಾಮಿಗಳು ಕಲ್ಲಿನ ರೂಪ ಹೇಗೆ ತಗೊಳ್ತಾರೆ ಅಲ್ಲಿಗೆ ಎಂಡಾಗುತ್ತೆ. ಇದು ಅದನ್ನು ತೋರಿಸಿದ್ದಾರೆ.
ಶ್ರೀನಿವಾಸ ಕಲ್ಯಾಣ. ಶಿಲಾರೂಪಕ್ಕೆ ಶ್ರೀನಿವಾಸ ಅವರು ಆದಾಗ ಆಗಿರೋ ಸೀನ್ ಇದು.